ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ತುಂಬ ಸುಲಭವಾದ ರೆಸಿಪಿ ಇದು. ಎಗ್ ದೋಸೆ ಮೇಲೆ ಎಗ್ ಹಾಕೋದು ತುಂಬಾ ರುಚಿಯಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮೊದಲು ಒಂದು ಬೌಲ್ಗೆ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರುವ ಹಸಿಮೆಣಸಿನಕಾಯಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ಹಸಿಮೆಣಸಿನಕಾಯಿನ ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು, ಮೊಟ್ಟೆ ಎರಡು ಬೇಕು ಅಂದರೆ ಎರಡು ಹಾಕ್ಕೊಳ್ಳಿ, ಅದು ನಿಮ್ಮ ಇಷ್ಟದ ಪ್ರಕಾರವಾಗಿ. ನಂತರ ಆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಚೆನ್ನಾಗಿ ಬೀಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇದಂತೂ ತುಂಬ ಡಿಫ್ರೆಂಟ್ ಆಗಿರುತ್ತೆ. ದೋಸೆ ಮೇಲೆ ಎಗ್ ಮೊಟ್ಟೆ ದೋಸೆ ಹಾಕೋದ್ರಿಂದ ತುಂಬ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಅಂತೂ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳಿ. ನಂತರ ಒಂದು ತವಾಗೆ ಈ ಥರ ಆಯಿಲ್ ಹಾಕಿಬಿಟ್ಟು ಒಂದು ಆನಿಯನಿಂದ ಚೆನ್ನಾಗಿ ಗ್ರೀಸ್ ಮಾಡಿ. ಸೇಮ್ ನಾವು ದೋಸೆ ಹೆಂಗೆ ಹುಯ್ತೀವೋ ಅದೇ ಪ್ರೋಸೆಸ್ ಇದು. ಆದರೆ ಏನಿಲ್ಲ, ಒಂದು ಸೌಟ್ ದೋಸೆ ಹಾಕಿ ಇನ್ನೊಂದು ಸೌಟ್ ಅದರ ಮೇಲೆ ಮೊಟ್ಟೆ ದೋಸೆ ಹಾಕ್ತೀವಿ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಒಂದೇ ಒಂದು ಸೌಟ್ ದೋಸೆ ಹಾಕ್ಕೊಳ್ಳಿ. ಈ ಥರ ಸಣ್ಣಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ತೆಳ್ಳಗಿರಬೇಕು ದೋಸೆ, ಆವಾಗಲೇ ರುಚಿ ಇರೋದು, ಇಲ್ಲ ರುಚಿ ಇರಲ್ಲ. ನಂತರ ಇದರ ಮೇಲೇ ನಾವು ಮೊಟ್ಟೆ ಬೀಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವಾ, ಅದನ್ನು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ. ಫುಲ್ ದೋಸೆ ಎಲ್ಲನೂ ಫುಲ್ಲು ಸ್ಪ್ರೆಡ್ ಮಾಡಿ. ಆವಾಗ ಬೈಟ್ಗೂ ಸಿಗ್ತಾ ಇದ್ದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಈವನ್ ಏಜ್ ಆದವರು ಸಹ, ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಡಿಫ್ರೆಂಟಾಗಿ ಮಾಡಿದ್ರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತಲ್ವಾ. ಸ್ವಲ್ಪ ಬೆಂದ ನಂತರ ಆಯಿಲ್ ಹಾಕಿಬಿಟ್ಟು ಮೇಲ್ಗಡೆ ಸ್ವಲ್ಪ ಬೆಂದ ನಂತರ ಫ್ಲಿಪ್ ಮಾಡ್ಕೊಳ್ಳಿ. ನೋಡಿ, ಫ್ಲಿಪ್ ಮಾಡ್ಕೊಂಡು ಮತ್ತೆ ಆ ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಷ್ಟೇ, ಮೊಟ್ಟೆ ದೋಸೆ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಏನಾದರೂ ದೋಸೆ ಬ್ಯಾಟರ್ ಮಾಡೋದು ಹೇಗೆ ಅನ್ನೋ ರೆಸಿಪಿ ಬೇಕು ಅಂದರೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಒಂದ್ಸತಿ ಸರ್ಚ್ ಮಾಡಿ ನೋಡಿ, ಸಿಗುತ್ತೆ.